ಕತ್ತಲು ಆವರಿಸುವಷ್ಟು ಅಬ್ಬರಿಸಿದ ಮಳೆಯ ನಡುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಘ್ನ ವಿನಾಯಕನ ಆರಾಧನೆ ಜೋರಾಗಿಯೇ ನಡೆದಿದೆ. ಮನೆಯಲ್ಲಿ ಪೂಜಿತ ಗಣಪನಿಗೆ ಸಂಭ್ರಮದಿಂದಲೇ ನೀರಿಗೆ ಹಾಕಿದ ಭಕ್ತರು ಮತ್ತೊಂದೆಡೆ ಸಾರ್ವಜನಿಕ ಗಣೇಶನ ಮೂರ್ತಿಯನ್ನ ಅಲಂಕರಿಸಿ ವಾರಗಳ ಕಾಲ ಪೂಜಿಸಲು ಮುಂದಾಗಿದ್ದಾರೆ. ಪ್ರಸಕ್ತ ವರ್ಷದ ಗಣೇಶ ಚತುರ್ಥಿಗೆ ವಿಭಿನ್ನ ಗಣೇಶ ಮೂರ್ತಿಗಳು ಉತ್ತರ ಕನ್ನಡದಲ್ಲಿ ಗಮನ ಸೆಳೆದಿದೆ. ಈ ಬಗ್ಗೆ ವರದಿ ಇಲ್ಲಿದೆ. ಹೊನ್ನಾವರದಲ್ಲಿ ಮಳೆಯ ಅಬ್ಬರದ ನಡುವೆಯೂ ಗಣೇಶ ಚತುರ್ಥಿ ಆಚರಣೆ ಸಂಭ್ರಮದಿಂದಲೇ ನಡೆಯಿತು. ತಮ್ಮ ತಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಗಣೇಶ ಮೂರ್ತಿ ತಂದು ಪೂಜೆ ಮಾಡಿದ್ರು. ಹೊನ್ನಾವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 119, ಮಂಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 44 ಸೇರಿ ಹೊನ್ನಾವರ ತಾಲೂಕಿನಲ್ಲಿ ಒಟ್ಟು 163 ಕಡೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಿಸಲಾಗುತ್ತಿದೆ. ಪಟ್ಟಣದ ಗಾಂಧಿನಗರ, ರಾಯಲ್ ಕೇರಿ, ಕೆಇಬಿ, ಹೈವೇ ಸರ್ಕಲ್, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಪೇಟೆಯಲ್ಲಿರುವ ಮಾಸ್ತಿಕಟ್ಟೆ, ಪಟ್ಟಣ ಪಂಚಾಯತ್ ಆವರಣದ ವಿಶ್ವ ಹಿಂದೂ ಪರಿಷತ್, ನ್ಯೂ ಇಂಗ್ಲಿಷ್ ಸ್ಕೂಲ್, ಶೆಟ್ಟಿಕೆರೆ ಹತ್ತಿರ, ದುರ್ಗಾಕೇರಿ ಹಾಗೂ ಗ್ರಾಮೀಣ ಭಾಗವಾದ ಹಳದಿಪುರ, ಮೂಡ್ಕಣಿ, ಚಿತ್ತಾರ, ಕವಲಕ್ಕಿ, ನಗರೆ, ಹಳಗೇರಿ, ತನ್ಮಡಗಿ, ಮಂಕಿ, ಗುಳದಕೇರಿ, ಬಾಸ್ಕೇರಿ, ಆರೊಳ್ಳಿ, ಗುಣವಂತೆ, ಹೊಸಕುಳಿ, ಹರಡಸೆ ಸೇರಿದಂತೆ ವಿವಿಧೆಡೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಪಟ್ಟಣದ ಕೆಇಬಿಯಲ್ಲಿ ವಿದ್ಯುತ್ ದೀಪಗಳಿಂದ ಕಣ್ಮನ ಸೆಳೆಯುವ ರೀತಿಯಲ್ಲಿ ಅಲಂಕಾರ ಮಾಡಲಾಗಿದೆ. ಟಪ್ಪರ್ ಹಾಲ್ನಲ್ಲಿರುವ ವಿಶ್ವ ಹಿಂದೂ ಪರಿಷತ್ನವರು ದೇವಸ್ಥಾನವನ್ನೇ ಸೃಷ್ಟಿ ಮಾಡಿದ್ದಾರೆ. ದುರ್ಗಾಕೇರಿಯಲ್ಲಿಯೂ ಎತ್ತರದ ಗೋಪುರ ಮಾದರಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ವಿಶೇಷತೆ ಇರುವ ರಾಯಲ್ ಕೇರಿಯಲ್ಲಿ ಶಿಲೆಕಲ್ಲಿನ ಬಂಡೆಯ ಮಾದರಿಯಲ್ಲಿ ಮಾಡಲಾದ ಗೋಪುರದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗೋಪುರದ ಒಳಗೆ ಸಂಜೆ 6 ಗಂಟೆ ನಂತರ 12 ಜ್ಯೋತಿರ್ಲಿಂಗ ದರ್ಶನ ನಡೆಯಲಿದೆ. ಒಟ್ಟಾರೆ ಮಳೆಯ ನಡುವೆಯೂ ಗಣೇಶನ ಹಬ್ಬಕ್ಕೆ ರಂಗುರಂಗಿನ ಮೆರುಗು ಬಂದಿದೆ. ಪಟ್ಟಣದಿಂದ ಹಳ್ಳಿಯವರೆಗೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅನ್ನದಾನ, ಯಕ್ಷಗಾನ, ನಾಟಕ, ಕ್ರೀಡೆ, ಆರ್ಕೆಸ್ಟ್ರಾ, ವಿವಿಧ ಸ್ಪರ್ಧೆ ಹೀಗೆ ಎಲ್ಲವೂ ನಡೆಯಲಿದೆ. ಪಟ್ಟಣದಲ್ಲೂ ಕೂಡ ಸಾರ್ವಜನಿಕ ಗಣೇಶ ವೀಕ್ಷಣೆ ಮಾಡಲು ಜನರು ಉತ್ಸಾಹದಿಂದಲೇ ಪಾಲ್ಗೊಳ್ಳುತ್ತಿದ್ದಾರೆ. ನಿನ್ನ ಕಾಣದೆ ಜಗವು ನಡೆಯುವುದಿಲ್ಲ ಏಳು, ನಿನ್ನ ನೋಡದೆ ಭಕ್ತರ ಕಾರ್ಪಣ್ಯ ಕಳೆಯುವುದಿಲ್ಲ ಏಳು, ನಿನ್ನ ಪೂಜೆ ಮಾಡದೆ ಜನ್ಮ ಸಾರ್ಥಕವಿಲ್ಲ ಏಳು, ಏಳಯ್ಯ. ವ್ರತವ ಪಾಲಿಸಿ ಸಂಕಷ್ಟಹರ ಗಣಪತಿ ದೇವ 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 ಗಣಪತಿ. ಸತ್ರಾಜಿತನ ಶಂಕೆ ಹರಿಯಿತು, ಕ್ಷಮೆಗೆ ಲೋಕ ಕಲ್ಯಾಣವಾಯಿತು. ಸತ್ಯಭಾಮ ದೇವಿಯ ನೀಡುವ ಕರುಣಾಳು ನೀನು, ವಿದ್ಯಾ ಬುದ್ಧಿ ಕರುಣಿತ ಕರುಣಾಸಾಗರ ನೀನು, ಏಳಯ್ಯ ಶ್ರೀ ವಿದ್ಯಾ ಗಣಪನೇ ನೊಂದಿದ ಭಕ್ತರ ಕೋರಿಕೆ ತೀರಿಸಲು ನೀ ಹೇಳು, ನಿನ್ನ ನಾಮವ ಕಾಡುವ ಭಕ್ತರಿಗೆ. ಮಳೆರಾಯನ ಕಿರಿಕಿರಿಯ ನಡುವೆಯೂ ಹಲವು ವೈಶಿಷ್ಟ್ಯತೆಗಳೊಂದಿಗೆ ದಾಂಡೇಲಿಯಲ್ಲಿ ಗಣೇಶೋತ್ಸವದ ಸಂಭ್ರಮ ಕಳೆಕಟ್ಟಿದೆ. ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ 51 ಸಾರ್ವಜನಿಕ ಗಣಪತಿಗಳನ್ನ ಪ್ರತಿಷ್ಠಾಪಿಸಲಾಗಿದ್ದು, ಗ್ರಾಮೀಣ ಭಾಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಗಣಪತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ತಾಲೂಕಿನಾದ್ಯಂತ ಒಟ್ಟು 80 ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಆಚರಿಸಲ್ಪಡುತ್ತಿವೆ. ಇವುಗಳಲ್ಲಿ ನಗರದ ಹಲವು ಗಣೇಶ ಮೂರ್ತಿಗಳು ಆಕರ್ಷಣೆಗೊಳಗಾಗಿವೆ. ದಾಂಡೇಲಿ ನಗರಸಭೆಯಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ ಎಲ್ಲರನ್ನ ಆಕರ್ಷಿಸುತ್ತಿದ್ದು, ಪಕ್ಕಾ ಮಣ್ಣಿನ ಗಣಪತಿ ಎಂದು ಸಮಿತಿಯವರು ತಿಳಿಸಿದ್ದಾರೆ. ಅದರಂತೆ ಹಳೆ ದಾಂಡೇಲಿಯ ಸಾರ್ವಜನಿಕ ಗಣಪತಿ ತನ್ನ 63ನೇ ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ಳುತ್ತಿದೆ. ಕಿತ್ತೂರು ಚೆನ್ನಮ್ಮ ವೃತ್ತದ ಗಜಾನನ ವ್ಯಾಪಾರಸ್ಥರ ಮಂಡಳಿಯ ಸಾರ್ವಜನಿಕ ಗಣಪ, ಜೆಎನ್ ರಸ್ತೆಯ ಸಿನಿಮಾ ಮಂದಿರದ ಬಳಿ ಇರುವ ವ್ಯಾಪಾರಸ್ಥರ ಸಾರ್ವಜನಿಕ ಗಣೇಶ,
ಲೆನಿನ್ ರಸ್ತೆಯ ಶ್ರೀ ಸಾಯಿ ಸೇವಾ ಟ್ರಸ್ಟ್ ರವರ ಸಾರ್ವಜನಿಕ ಗಣಪ, ಕುಳಗಿ ರಸ್ತೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗಣೇಶ, ಹಳಿಯಾಳ್ ರಸ್ತೆಯ ಗಜಾನನ ಯುವಕ ಮಂಡಲದ ಗಣಪ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಗಜಾನನ, ಸೋಮಾನಿ ವೃತ್ತದ ಸಾರ್ವಜನಿಕ ಗಣಪ, ಅಂಬೇವಾಡಿಯ ಇಡಬ್ಲ್ಯೂ ಕ್ವಾರ್ಟರ್ಸ್ನ ಸಾರ್ವಜನಿಕ ಗಣೇಶ, ಸಂಡೇ ಮಾರ್ಕೆಟ್ನ ವ್ಯಾಪಾರಸ್ಥರ ಗಣೇಶ ಸೇರಿದಂತೆ ಬಸವೇಶ್ವರ ನಗರ, ನಿರ್ಮಲಾ ನಗರ, ಗಾಂಧಿನಗರ, ಸುಭಾಷ್ ನಗರ ಮುಂತಾದೆಡೆ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪತಿಗಳು ಭಕ್ತರನ್ನ ಆಕರ್ಷಿಸುತ್ತಿದೆ. ದಾಂಡೇಲಿ ನಗರದಲ್ಲಿ ಹೂ ಮತ್ತು ಹಣ್ಣುಗಳ ವ್ಯಾಪಾರ ಬಲು ಜೋರಾಗಿ ನಡೆಯುತ್ತಿದೆ. ಬೆಂಗಳೂರಿನಿಂದ ಬಗೆ ಬಗೆಯ ಹೂಗಳನ್ನ ತರಿಸುವ ಹೂವಿನ ವ್ಯಾಪಾರಿಗಳು ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯವರಿಗೆ ಅಲಂಕಾರಕ್ಕಾಗಿ ನೀಡುತ್ತಿದ್ದಾರೆ. ನಿತ್ಯ ಭಕ್ತರು ಪ್ರತಿ ಸಾರ್ವಜನಿಕ ಗಣೇಶೋತ್ಸವ ಸ್ಥಳಗಳಿಗೆ ಭೇಟಿ ನೀಡಿ ಆಕರ್ಷಕ ಗಣಪತಿಯ ಮೂರ್ತಿಗಳನ್ನ ಕಣ್ತುಂಬಿಕೊಳ್ಳುವ ಜೊತೆಗೆ ಭಕ್ತಿಯ ಸೇವೆ ಅರ್ಪಿಸುತ್ತಾರೆ. ಗಾಂಧಿನಗರದಲ್ಲಿ ಪತ್ರಕರ್ತ ಸಂದೇಶ್ ಜೈನ್ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಗಣೇಶ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯುವಕ ಮಂಡಳದ ಸಾರ್ವಜನಿಕ ಗಣೇಶೋತ್ಸವ ಸೌಹಾರ್ದತೆಗೊಂದು ಮಾದರಿಯಾಗಿದೆ. ಇಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶನ ಮೂರ್ತಿ ಕೂಡ ಆಕರ್ಷಕವಾಗಿದ್ದು, ಸರ್ವಧರ್ಮೀಯರು ಸೇರಿ ಹಲವು ವರ್ಷಗಳಿಂದ ಆಚರಿಸುತ್ತಿರುವ ಈ ಗಣೇಶೋತ್ಸವ ಧರ್ಮ ಸಮನ್ವಯತೆ ಮತ್ತು ಸಹಬಾಳ್ವೆಗೊಂದು ಮಾದರಿಯಾದ ಉತ್ಸವ ಎಂದು ಹೇಳಬಹುದಾಗಿದೆ. गजानन महाराज के जय, गजानन महाराज के जय, गजानन महाराज के जय। गणपतये नमो नमः, श्री सिद्धि विनायक नमो नमः, अष्टविनायक नमो नमः, गणपति बाप्पा मोरया। गणपतये नमो नमः, श्री सिद्धि विनायक नमो नमः, अष्टविनायक नमो। ಗೋಕರ್ಣ ಮೇಲಿನಕೇರಿಯ ರಿಕ್ಷಾ ಚಾಲಕ ಮಾಲಕ ಸಂಘದವರು ಜುರಾಸಿಕ್ ಪಾರ್ಕ್ ಮಾದರಿಯಲ್ಲಿ ಮಂಟಪ ನಿರ್ಮಿಸಿ ಪ್ರವೇಶ ದ್ವಾರದಿಂದ ಗಣೇಶನ ದರ್ಶನದವರೆಗೂ ಡೈನೋಸಾರ್ ಅಬ್ಬರಿಸುವ ದೃಶ್ಯವನ್ನ ನಿರ್ಮಿಸಿದ್ದು, 2 ಡೈನೋಸಾರ್ಗಳ ಮಧ್ಯೆ ಗಣೇಶ ವಿರಾಜಮಾನನಾಗಿ ಕುಳಿತಿರುವುದು ಎಲ್ಲರ ಗಮನ ಸೆಳೆಯುತ್ತಿದೆ. ಆಲದಕೇರಿಯ ಶ್ರೀ ಕೇತಕಿ ವಿನಾಯಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರತಿಷ್ಠಾಪಿಸಿದ ಗಣೇಶನನ್ನ ನೋಡಲು ಗುಹೆ ಮಾದರಿ ಮಾಡಿದ್ದು, ಇದರಲ್ಲಿ ಒಳಹೊಕ್ಕು ತೆರಳಿದ್ರೆ ಹಾವು ಇರುವ ಹುತ್ತ ಮತ್ತಿತರ ನೈಸರ್ಗಿಕವಾದ ಪ್ರಕೃತಿಯ ಮಡಿಲನ್ನ ನೈಜವಾಗಿ ಬಿಂಬಿಸಿದಂತೆ ಇದ್ದು, ಗುಹೆಯ ಮಾದರಿಯ ಒಳಗೆ ಗಣೇಶನನ್ನ ಆರಾಧಿಸಿದ್ದು ಜನರ ಗಮನ ಸೆಳೆಯುತ್ತಿದೆ. ಬಿಜ್ಜೂರಿನ ಶ್ರೀ ಭದ್ರಕಾಳಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರತಿಷ್ಠಾಪಿಸಿದ ಕನಕವೃಷ್ಟಿ ತೋರುತ್ತಿರುವ ಲಕ್ಷ್ಮಿ, ವೀಣೆ ನುಡಿಸುತ್ತಿರುವ ಸರಸ್ವತಿಯ ಮಧ್ಯೆ ಆಸೀನನಾದ ಗಣೇಶ ಬಹು ಆಕರ್ಷಕವಾಗಿ ಮೂಡಿಬಂದಿದ್ದು, ಜನರು ಇದನ್ನ ನೋಡಲು ಮುಗಿಬೀಳ್ತಿದ್ದಾರೆ. ಇನ್ನು
ರಥಬೀದಿಯಲ್ಲಿರುವ ಅಹಲ್ಯಬಾಯಿ ಹೋಳ್ಕರ್ ಛತ್ರದಲ್ಲಿ ಯಂಗ್ ಸ್ಟಾರ್ ಕ್ಲಬ್ನವರು ಪ್ರತಿಷ್ಠಾಪಿಸಿದ ಗಣೇಶ ಆಕರ್ಷಕವಾಗಿದೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದ ವಾಲೆ ಮಂಟಪದಲ್ಲಿ ಮಾವಿನ ತೋರಣ, ಕಬ್ಬು ಮತ್ತು ಇತರ ನೈಸರ್ಗಿಕವಾಗಿ ಲಭಿಸುವ ವಸ್ತುಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಇರುವ ಗಣೇಶ ಭಕ್ತರ ಗಮನ ಸೆಳೆಯುತ್ತಿದೆ. ಮೇಲಿನ ಕೇರಿಯ ವಿಜಯ ವಿನಾಯಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರತಿಷ್ಠಾಪಿಸಿದ ಬೃಹತ್ ಗಣೇಶನ ಮೂರ್ತಿ ಬಹು ಆಕರ್ಷಕವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ಇನ್ನು ಗಣಪತಿ ಶಾಸ್ತ್ರಿ ಹಾಗೂ ಗೋಪಾಲ್ ಶಾಸ್ತ್ರಿ ಸಹೋದರರ ಮನೆಯಲ್ಲಿ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಗೆದ್ದು ಟ್ರೋಫಿ ಹಿಡಿದು ಹುಮ್ಮಸ್ಸಿನಲ್ಲಿರುವ ವಿರಾಟ್ ಕೊಹ್ಲಿಯ ಪಕ್ಕದಲ್ಲಿನ ಗಣೇಶ ಚಿತ್ರಣ ಈ ಭಾಗದ ಜನರನ್ನ ಆಕರ್ಷಿಸುತ್ತಿದೆ. ಈ ಬಹು ಆಕರ್ಷಕ ಪ್ರತಿಕೃತಿಯನ್ನ ಕಡಮೆಯ ಕಲಾವಿದ ಹೆಂಗೆ ಗುರುನಾಥ್ ಗುನ್ಗಾ ತಯಾರಿಸಿದ್ದಾರೆ. ಇನ್ನು ಈ ಎಲ್ಲ ಗಣೇಶೋತ್ಸವ ಸಮಿತಿಯವರು ವಿಶೇಷ ಪೂಜೆಗಳನ್ನ ನೆರವೇರಿಸುತ್ತಿದ್ದು ಹಲವು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಬಾವಿಕೊಡ್ಲ, ಗಂಗಾವಳಿ, ಬಂಕಿಕೊಡ್ಲ, ತದಡಿ, ತೊರ್ಕೆ, ಮಾದನಗೇರಿ, ಹಿರೇಗುತ್ತಿ ಮುಂತಾದ ಕಡೆ ವಿಶೇಷ ಅಲಂಕಾರದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಪ್ರಥಮ ಪೂಜಿತನನ್ನ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು. ಹಳಿಯಾಳ್ ತಾಲೂಕಿನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ವಿಶೇಷ ಮೆರುಗು ನೀಡಲಾಗಿದ್ದು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಗಣೇಶನ ವೀಕ್ಷಣೆಗೆ ಸಾವಿರಾರು ಜನರು ಆಗಮಿಸಿದ್ದು ಪಟ್ಟಣದ ಪೂರ್ತಿ ಜನದಟ್ಟಣೆಯಿಂದ ಕೂಡಿದೆ. ಮಧ್ಯಾಹ್ನ ಸಮಯದಲ್ಲಿ ಸುರಿದ ಮಳೆ ಸ್ವಲ್ಪ ಅಸ್ತವ್ಯಸ್ತಗೊಳಿಸಿದ್ದು ಗಣೇಶನ ವೀಕ್ಷಣೆಗೆ ಬರುವವರಿಗೆ ಅಡ್ಡಿ ಉಂಟು ಮಾಡಿದೆ. ಆದರೂ ಸಾಕಷ್ಟು ಜನರು ಅದೇ ಮಳೆಯಲ್ಲಿಯೇ ಗಣೇಶ ಮೂರ್ತಿ ವೀಕ್ಷಣೆಗೆ ಬಂದಿದ್ದು ಕಂಡುಬಂತು. ತಾಲೂಕಿನಲ್ಲಿ 178 ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮನೆಯಲ್ಲಿ 2 ದಿನ, 3 ದಿನ, 4 ದಿನ, 5 ದಿನಗಳಾದ್ರೆ ಸಾರ್ವಜನಿಕ ಗಣೇಶನಿಗೆ 7, 9 ದಿನಗಳ ಕಾಲ ಪೂಜಿಸಿ ವಿಸರ್ಜಿಸುತ್ತಾರೆ. ತಹಶೀಲ್ದಾರ್ ಕಚೇರಿ, ಪೊಲೀಸ್ ಇಲಾಖೆ, ಹೆಸ್ಕಾಂ ಕಚೇರಿ, ಅರಣ್ಯ ಇಲಾಖೆಯಲ್ಲಿ ವಿವಿಧ ಭಂಗಿಯ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿ ವರ್ಷದಂತೆ ಎತ್ತರದ ಸಾರ್ವಜನಿಕ ಗಣಪ ಜನರನ್ನ ಸೆಳೆಯುತ್ತಿದೆ. ಇನ್ನು ಇದರ ಹೊರತಾಗಿ ಗ್ರಾಮೀಣ ಪ್ರದೇಶದಲ್ಲಿಯೂ ಸಂಭ್ರಮ ಸಡಗರದಿಂದ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಪ್ರತಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ವಿವಿಧ ಮನರಂಜನಾ ಮತ್ತು ಸ್ಪರ್ಧಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅನ್ನ ಸಂತರ್ಪಣೆ, ಹಲವು ಬಗೆಯ ಪೂಜಾ ಸೇವೆಗಳು ನಡೆಯುತ್ತಿದೆ. ಈ ವರ್ಷದ ಗಣೇಶ ಹಬ್ಬಕ್ಕೆ ಜನರು ಕೂಡ ಹುಮ್ಮಸ್ಸಿನಿಂದ ಆಚರಣೆ ಮಾಡುತ್ತಿದ್ದಾರೆ. ಎಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇಡೀ ತಾಲೂಕು ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮುಳುಗಿರುವಾಗ ಬುಧವಾರ ರಾತ್ರಿ ಸುರಿದ ಮಳೆ ಗಣೇಶ ಹಬ್ಬದ ವೀಕ್ಷಣೆಗೆ ಸಂಜೆಯ ವೇಳೆ ನಡೆಯುವ ಕಾರ್ಯಕ್ರಮಕ್ಕೆ ಅಡ್ಡಿ ಉಂಟು ಮಾಡಿದೆ. 2ನೇ ದಿನಕ್ಕೆ ವಿಸರ್ಜನೆ ಮಾಡುವವರಿಗೂ ಮಳೆ ಕಿರಿಕಿರಿ ಕೊಟ್ಟಿದೆ. ಕುಮಟಾ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗೌರಿ ಗಣೇಶ ಹಬ್ಬವನ್ನ ಮನೆ ಮನೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಶಾಂತಿಯುತವಾಗಿ ಆಚರಿಸಲಾಯಿತು. ತಾಲೂಕಿನ ಹಲವೆಡೆ ಗಣಪತಿ ಹಾಗೂ ವಿವಿಧ ದೇವಾಲಯ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಗಣಪನನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಮಟಾ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಮನೆಗಳಲ್ಲಿ ಗಣಪನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಸಂಘ ಸಂಸ್ಥೆಯವರು ಗಣಪನನ್ನ ಪ್ರತಿಷ್ಠಾಪಿಸುವ ಮೂಲಕ ಗೌರಿ ಗಣೇಶ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸಿದ್ರು. ಕುಮಟಾ ವ್ಯಾಪ್ತಿಯಲ್ಲಿ 61 ಗಣೇಶೋತ್ಸವ ಸಮಿತಿಯ ವತಿಯಿಂದ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಚೌತಿ ಹಬ್ಬದ
ಸಂಭ್ರಮದಲ್ಲಿದ್ದ ಗ್ರಾಮೀಣ ಭಾಗದ ಜನರು ಸಹ ತಮ್ಮ ಮನೆಗಳನ್ನ ಶೃಂಗರಿಸಿ ತಳಿರು ತೋರಣಗಳಿಂದ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಿದ್ದರು. ಗಣಪತಿಗೆ ಪ್ರಿಯವಾದ ಮೋದಕ, ಕಾಯಿ, ಕಡುಬು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳನ್ನ ಮಾಡಿ ನೈವೇದ್ಯ ಮಾಡಲಾಯಿತು. ಮನೆಯ ಕುಟುಂಬಸ್ಥರು ಗಣಪತಿಗೆ ಬಾಳೆಹಂಬೆ ಪೂಜೆ, ಯಕ್ಷಗಾನ ಗಾಯನ ಸೇವೆ, ಭಜನೆ, ಸಂಗೀತ ಸೇವೆ ಸಲ್ಲಿಸಿದ್ದು ವಿಶೇಷವಾಗಿ ಕಂಡುಬಂತು. ಬುಧವಾರ ಹಬ್ಬ ಆಚರಿಸಿದ ಜನರು ಗುರುವಾರ ಗಣಪನ ವಿಸರ್ಜನೆಗೆ ಸಿದ್ಧತೆ ನಡೆಸಿ ರಾತ್ರಿ ಗಣಪನನ್ನ ಪೂಜಿಸುವ ಮೂಲಕ ಕುಟುಂಬದ ಸದಸ್ಯರು ಗಣಪತಿ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಕೊಂಡೊಯ್ದು ಹಳ್ಳ, ಕೆರೆಗಳಲ್ಲಿ ವಿಸರ್ಜಿಸಿದ್ರು. ಈ ಕುರಿತು ಕರಾವಳಿ ಮುಂಜಾವು ಅಂಕಣಕಾರ ಎನ್ಆರ್ ಗಜು ಹಬ್ಬದ ಸಂಭ್ರಮದ ಕುರಿತು ಮಾತನಾಡಿದ್ರು. ಈ ಮಳೆಯ ನಡುವೆಯೂ ಕೂಡ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ನಮ್ಮ ಕುಮಟಾ ಪಟ್ಟಣದಲ್ಲಿ ಅನೇಕ ಸಾರ್ವಜನಿಕ ಸಮಿತಿಗಳು ಗಣೇಶೋತ್ಸವವನ್ನು ಆಚರಿಸ್ಕೊಳ್ತಾ ಬರ್ತಾ ಇವೆ. ನಾವು ತಿಳ್ಕೊಂಡ ಪ್ರಕಾರ ನಾನು 81ರಿಂದ ಕುಮಟಾದಲ್ಲಿ ನೆಲೆಸಿದ್ದಾಗ ಆವಾಗಿನಿಂದ ನಾವು ಮೊದಲನೇದಾಗಿ ಈ ಪುರಸಭೆಯ ಗಣಪತಿ, ನಂತರ ಗುಡಿಗಾರಗಲ್ಲು ಗಣಪತಿ, ಹೀಗೆ ಕೆಳಗಿನ ಪಿಕಪ್ ಬಸ್ ಸ್ಟ್ಯಾಂಡ್ ಗಣಪತಿ ಇವನ್ನೆಲ್ಲ ನೋಡ್ಕೊಂಡು ಬಂದವನು ನಾನು. ಆದರೆ ಅಲ್ಲಿಂದಿಲ್ಲಿಗೂ ಕೂಡ ಯಾವುದೇ ಮೆರಗನ್ನು ಕಡಿಮೆ ಮಾಡಿಕೊಳ್ಳದಿದ್ದಂತೆ ಇಲ್ಲಿ ಗಣೇಶೋತ್ಸವ ಸಮಿತಿ ತನ್ನ ಪ್ರತಿ ಸಲದ ಚೌತಿ ಹಬ್ಬದಂದು ಪ್ರತಿ ಸಲದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ಕೊಳ್ತಾ ಬರ್ತಾ ಇದೆ. ಈ ಗುಡಿಗಾರಗಲ್ಲಿ ಗಣಪತಿ ಉಳಿದೆಲ್ಲ ಗಣೇಶೋತ್ಸವಕ್ಕಿಂತ ತೀರಾ ವಿಭಿನ್ನವಾಗಿ ಯಾಕೆ ಕಾಣಿಸ್ತದೆ ಅಂತಂದರೆ, ನಾವು ಬಾಲಗಂಗಾಧರ್ ತಿಲಕ್ ಅವರು ಯಾವ ಒಂದು ಗುರಿಯನ್ನಿಟ್ಟುಕೊಂಡು ಈ ಸಾರ್ವಜನಿಕ ಸಮಿತಿಗಳನ್ನು ರಚಿಸಿತ್ತು, ಈ ಸಾರ್ವಜನಿಕ ಉತ್ಸವ ಎಲ್ಲರೂ ಭಾಗಿಯಾಗಿಂತಹ ಒಂದು ಉತ್ಸವ 1977ರಲ್ಲಿ ಗುಡಿಗಾರಗಲ್ಲಿ ಗಣೇಶೋತ್ಸವ ಆರಂಭ ಆಯಿತು. ಅದು ಈ ಸಲ 49ನೇ ವರ್ಷದಲ್ಲಿ ತನ್ನ ಇದನ್ನು ನಡೆಸ್ಕೊಳ್ತಾ ಇದೆ. ಮುಂದಿನ ಸಲ ಸುವರ್ಣ ಮಹೋತ್ಸವಕ್ಕೆ ಅದು ಸುವರ್ಣ ಮಹೋತ್ಸವವನ್ನು ಬರಮಾಡ್ಕೊಳ್ತಾ ಇದ್ದಾರೆ ಈ ಸಮಿತಿಯವರು. ಈ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ಲಕ್ಷ್ಮಣ್ ನಾಯ್ಕರವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರ ತಂಡದಲ್ಲಿರುವಂತಹ ಗುರುಮೂರ್ತಿಯವರು ಆಗಲಿ, ಇತರ ಯೋಗಿಯವರಾಗಲಿ, ಬಹಳಷ್ಟು ಜನ ಇದರಲ್ಲಿ ಹಗಲಿರುಳೆನ್ನದೇ ದುಡಿತಾ ಇದ್ದಾರೆ. ಎಲ್ಲ ರೀತಿಯ ಯಾವುದಕ್ಕೂ ಚ್ಯುತಿ ಬಾರದ ಹಾಗೆ ಇಲ್ಲಿ ಕಾರ್ಯಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಅದಕ್ಕಿಂತ ವಿಭಿನ್ನವಾಗಿ ಸಮಾಜೋಪಯೋಗಿ ಕಾರ್ಯಗಳಲ್ಲಿಯೂ ಕೂಡ ಇವರು ಮುಂಚೂಣಿಯಲ್ಲಿದ್ದಾರೆ. ಹಿಂದೆ ಆರಂಭದ ದಿನಗಳಲ್ಲಿ ಇಲ್ಲಿ ಪಟ್ಟಣದ ಮೀನು ಮಾರುಕಟ್ಟೆ ಸಮೀಪ ಪುರಸಭೆ ವತಿಯಿಂದ ನಿರ್ಮಿಸಿದ ಕೃತಕ ನೀರಿನ ತೊಟ್ಟಿಯಲ್ಲಿ ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ ಮೂರ್ತಿಯನ್ನ ವಿಸರ್ಜಿಸಿದ್ರು. ವಿಸರ್ಜನೆ ವೇಳೆ ನೃತ್ಯ, ಗಣಪತಿ ಬಪ್ಪ ಮೋರೆಯ ಎಂದು ಘೋಷಣೆ ಕೂಗುತ್ತಾ ಭಕ್ತಿ ಮೆರೆದರು. ಪುಟ್ಟ ಮಕ್ಕಳು, ಯುವಕರು ಗಣಪತಿ ಮೂರ್ತಿಯೊಂದಿಗೆ ಸೆಲ್ಫಿ ತೆಗೆಸಿಕೊಳ್ಳುವುದರೊಂದಿಗೆ ಹಬ್ಬದ ಸಡಗರದಲ್ಲಿ ಮಿಂದೆದ್ದರು. ಊರಿನ ಪರ ಊರಿನ ಜನರು ಗಣಪತಿ ಪ್ರತಿಷ್ಠಾಪಿಸುವವರ ಮನೆಗೆ ತೆರಳಿ ಅನ್ನಪ್ರಸಾದ ಸ್ವೀಕರಿಸಿದ್ರು. ಗುರುವಾರ ಮಳೆ ವಿರಾಮ ನೀಡಿದ್ದರಿಂದ ಕುಮಟಾ ತಾಲೂಕಿನಲ್ಲಿ ಹಬ್ಬದ ಸಡಗರಕ್ಕೆ ಸಾಕ್ಷಿಯಾಯಿತು. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.